ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ, ನಾನು ನಿಮ್ಮ ಚಂದನ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಗಿಟ್ ಅಂದ್ರೆ ಏನು, ಗಿಟ್ಟೆ ಬಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾವು ಒಂದು ಗಿಟ್ಟಬ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿರ್ತೀವಿ. ಲೈಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂದ್ರೆ ಜಸ್ಟ್ ಇಮೇಲ್ ಅಡ್ರೆಸ್ ಹಾಕಿ ಯೂಸರ್ ನೇಮ್ ಹಾಕಿ ಜಸ್ಟ್ ಕ್ರಿಯೇಟ್ ಮಾಡೋದಲ್ಲ. ಕ್ರಿಯೇಟ್ ಮಾಡಿ ಎಲ್ಲೆಲ್ಲಿ ನೀವು ಲೈಕ್ ಚೇಂಜಸ್ ಮಾಡಬೇಕಾಗಿರುತ್ತೆ, ಫೋಟೋ ಅಲ್ಲಿ ಚೇಂಜ್ ಮಾಡೋದು. ಅಂಡ್ ನಿಮ್ಮ ಪ್ರೊಫೈಲ್ಗೆ ಒಂದು ರೀಡ್ ಮೀ ಬೇಕಾಗುತ್ತೆ. ಆ ರೀಡ್ ಮೀ ಇಂದನೇ ನಿಮ್ಮ ಪ್ರೊಫೈಲ್ಗೆ ಬೂಸ್ಟ್ ಸಿಗೋದು. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗಿರಲಿ ಅಥವಾ ಲೈಕ್ ಅಟ್ರಾಕ್ಟಿವ್ನೆಸ್ ಎಲ್ಲರೂ ಆಗಿರಲಿ. ಸೊ ರೀಡ್ ಮೀ ಇಂದ ಬೂಸ್ಟ್ ಸಿಗುತ್ತೆ. ಆ ರೀಡ್ ಮೀ ಎಲ್ಲಾನು ಕಾನ್ಫಿಗರ್ ಮಾಡ್ತಾ ಇರ್ತೀವಿ. ಸೊ ಗಿಟಬ್ ಅಕೌಂಟ್ ಇದ್ರೂ ಸಹ ಆ ಸ್ಟೆಪ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಯಾವುದೇ ಸ್ಟೆಪ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಧ್ಯ ಟಿಪ್ಸ್ ಕೊಡ್ತಾ ಇರ್ತೀನಿ, ಏನಕ್ಕೆ ಈ ರೀತಿ ಹಾಕ್ಬೇಕು, ಇದನ್ನ ಹಾಕಿ ಆ ರೀತಿ ಎಲ್ಲ. ಸೊ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ github.com ಅನ್ನೋ ಒಂದು ವೆಬ್ಸೈಟ್ಗೆ ಬಂದ್ರೆ ನಿಮಗೆ ಈ ರೀತಿಯ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸಖತ್ ಕ್ಲೀನ್ ಆಗಿ ಡಿಸೈನ್ ಮಾಡಿದ್ದಾರೆ. ನೀವು ಒಳಗೆ ಹೋದ್ರೆ ನಿಮಗೆ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಗಿಟ್ ಬಗ್ಗೆ, ಗಿಟ್ ಏನು, ಗಿಟ್ ಫೀಚರ್ಸ್ ಏನು ಅಂತ ಹೇಳಿ. ಸೊ ಅದನ್ನ ಸಹ ನೋಡ್ಕೊಳ್ಳಿ. ನೋಡ್ಕೊಂಡು ಆದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ಗೆ ಒಂದು ಇದಿದೆ, ಲೆಟ್ಸ್ ಬಿಲ್ಡ್ ಫ್ರಮ್ ಹಿಯರ್ ಅಂತ. ಓಕೆ, ಇಮೇಲ್ ಅಡ್ರೆಸ್ ಅಲ್ಲಿ ಒಂದು ಇಮೇಲ್ ಕೊಡಬೇಕು. ನಾನು ಎಷ್ಟೊಂದು ಇಮೇಲ್ಸ್ ಅಲ್ಲಿ ಅವಾಗಲೇ ಕ್ರಿಯೇಟ್ ಮಾಡಿದ್ದೀನಿ ಗಿಟಬ್ ಅಕೌಂಟ್. ಬಟ್ ಇವಾಗ ನನ್ನ ಇನ್ನೊಂದು ಇಮೇಲ್ ಅಲ್ಲಿ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನಿಮ್ಮ ಇಮೇಲ್ ಅಡ್ರೆಸ್ ಕೊಟ್ಟು ಸೈನ್ ಅಪ್ ಅಂತ ಕೊಟ್ರೆ ಇನ್ನೊಂದು ಪೇಜ್ಗೆ ತಗೊಂಡು ಹೋಗುತ್ತೆ. ವೆಲ್ಕಮ್ ಟು ಗಿಟಬ್, ಲೆಟ್ಸ್ ಬಿಗಿನ್ ದ ಅಡ್ವೆಂಚರ್ ಅಂತ ಹೇಳಿ. ಸೊ chandan@highcubedigital.com. ಓಕೆ, ಆ್ಯಂಡ್ ಪಾಸ್ವರ್ಡ್ ಕೇಳ್ತಾ ಇದೆ. ಯಾವುದೋ ಒಂದು ಪಾಸ್ವರ್ಡ್ ಕೊಡಿ. ಲೈಕ್ ಯಾವುದೋ ಒಂದು ಅಂದರೆ ಯಾವ್ದು ಯೂಸ್ ಮಾಡ್ತೀರಾ ನೀವು ಅದನ್ನ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟು ಯೂಸರ್ ನೇಮ್ ಕೇಳುತ್ತೆ. ಸೊ ಯೂಸರ್ ನೇಮಲ್ಲಿ ನೀವು ಆ, ಒಂದು ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿರೋ ಯೂಸರ್ ನೇಮ್ ಕೊಡಿ. ಸುಮ್ಮನೆ ಸ್ವಲ್ಪ ಜನ 0007 ಆ ಥರ 0007 ಆ ರೀತಿ ಎಲ್ಲ ಕೊಡ್ತಾರೆ. ಸೊ ಅದು ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ. ರೀಡಬಲ್ ಫಾರ್ಮ್ಯಾಟ್ ಏನಕ್ಕೆ ಅನ್ನೋದಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ಬರಬೇಕು. ಇನ್ನೊಂದು ಏನಂದ್ರೆ ನೋಡಿ, github.com/ ನಿಮ್ಮ ಏನು ಯೂಸರ್ ನೇಮ್ ಕೊಡ್ತೀರಾ ಅದು ನಿಮ್ಮ ಡೈರೆಕ್ಟ್ ನಿಮ್ಮ ಪ್ರೊಫೈಲ್ ತಗೊಂಡೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿರೋ ಒಂದು ಯೂಸರ್ ನೇಮ್ನ ಕೊಡಿ. ನಾನು ಚಂದನ್ ಅಂತಾನೆ ಕೊಡ್ತೀನಿ, ಚಂದನ್ ಹೈಕಿಫೈ ಅಂತ ಕೊಡ್ತೀನಿ. ಓಕೆ, ಸೊ ಯಾ ಕಂಟಿನ್ಯೂ ಕೊಟ್ರೆ ಅವೈಲೇಬಲ್ ಇದೆ ಯೂಸರ್ ನೇಮ್. ಇಲ್ಲಿ ನೀವೇನಾದರೂ ನಿಮಗೆ ಪ್ರಾಡಕ್ಟ್ ಅಪ್ಡೇಟ್ಸ್ ಇರಲಿ, ಏನಾದರೂ ಅನೌನ್ಸ್ಮೆಂಟ್ಸ್ ಇರಲಿ ಗಿಟಬ್ ಕಡೆಯಿಂದ, ಅದೇನಾದರೂ ನಿಮ್ಮ ಇಮೇಲ್ ಬೇಕಂದ್ರೆ ಇದನ್ನ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಬೇಡ ಅಂದರೆ ಬೇಡ ಅದು. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ವೆರಿಫೈ ಮಾಡಬೇಕಾಗುತ್ತೆ. ಈ ರೀಕ್ಯಾಪ್ಚಾ ಇದೆ ನೋಡಿ, ಅದೇ ರೀತಿ ಇದನ್ನ ನಾನು ಈ ಹ್ಯಾಂಡ್ ಕಡೆಗೆ ಲೈಕ್ ತಿರುಗಿಸ್ಬೇಕು. ಲೈಕ್ ಸಬ್ಮಿಟ್ ಕೊಟ್ಟರೆ ವೆರಿಫೈ ಆಯಿತು. ಸೊ ನೀವು ರೋಬೋಟ್ ಅಲ್ಲ ಅಂತ ವೆರಿಫೈ ಮಾಡ್ತಿದೆ ಅಷ್ಟೇ. ಓಕೆ, ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಿಮಗೆ ಒಂದು ಇಮೇಲ್ಗೆ ಒಂದು OTP ಬರುತ್ತೆ. ಸೊ ನಾನು ಮೊಬೈಲಲ್ಲಿ ಚೆಕ್ ಮಾಡ್ತೀನಿ OTP ಬಂದಿದೆಯಾ ಅಂತೇಳಿ. ಸೊ OTP ಬಂದ ತಕ್ಷಣ ಆ OTP ಕೋಡ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು. ಲೈಕ್ ಇನ್ನ ರಿಸೀವ್ ಆಗಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದೆ ನೆಕ್ಸ್ಟ್ ಲೆವೆಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ. ನೆಕ್ಸ್ಟ್ ಲೆವೆಲ್ ಒಂದು AI ಬೇಸ್ಡ್ ಜಾಬ್ ಪ್ಲಾಟ್ಫಾರ್ಮ್ ಆಯ್ತಾ. ಇಲ್ಲಿ ಅರೌಂಡ್ 500+ ಕಂಪನೀಸ್ ಅವಾಗಲೇ 1000+ ಜಾಬ್ ಓಪನಿಂಗ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಸ್ಯಾಲ್ರೀಸ್ ಅಪ್ ಟು 30 lakhs per annum ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಏನಂದ್ರೆ AI ಇಂಟರ್ವ್ಯೂಸ್ ತಗೊಳುತ್ತೆ. ಸೊ 10x ನಿಮ್ಮ ಚಾನ್ಸಸ್ನ ಇಂಪ್ರೂವ್ ಮಾಡುತ್ತೆ. ಕಂಪನೀಸ್ ಲೈಕ್ ಪೇಟಿಎಂ, ಮೋಎಂಗೇಜ್, ಪ್ಲಮ್, ಉಡಾನ್, Q.50 ಎಲ್ಲ ಕೇಳಿರ್ಬೋದು. ಈ ಕಂಪನೀಸ್ ಸಹ ನೆಕ್ಸ್ಟ್ ಲೆವೆಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೈರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಜಾಬ್ಸ್ಗೆ ಅಪ್ಲೈ ಮಾಡೋದನ್ನ ಮರ್ತ್ಕೊಂಡ್ರು ಸಹ ಅವರೇ ರೆಕಮೆಂಡ್ ಮಾಡ್ತಾರೆ, ಈ ಜಾಬ್ ಮೈಟ್ ಬಿ ಸೂಟಬಲ್ ಫಾರ್ ಯು ಅಂತ ಹೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಡೈರೆಕ್ಟಾಗಿ ರಿಕ್ರೂಟರ್ ಜೊತೆ ಚಾಟ್ ಮಾಡ್ಬೋದು. ಸಖತ್ ಇಂಪಾರ್ಟೆಂಟ್ ಫೀಚರ್ ಇದು. ಆ್ಯಂಡ್ ನೀವು ನೋಡ್ತಿರೋ ಹಂಗೆ ಶುಭಮ್ ಗಾಟ್ 3 ಜಾಬ್ ಆಫರ್ಸ್ ಇನ್ ಲೆಸ್ ದ್ಯಾನ್ 15 days. ಲೈಕ್ ಜಾಯ್ನ್ ಆದರೂ ಆ್ಯಪ್ಗೆ ಆ್ಯಂಡ್ 15 ದಿನದೊಳಗೆ ಅವ್ರಿಗೆ ಆವಾಗಲೇ 3 ಜಾಬ್ ಆಫರ್ಸ್ ಸಿಕ್ತು. ನಾನು ನಿಮ್ಗೆ ತೋರಿಸ್ತಿದ್ದೀನಿ ಕ್ರಿಯೇಟಿವ್ ಸಹ. ಆ್ಯಂಡ್ ಇವಾಗ ನೀವು ಏನಿಲ್ಲ, ಜಸ್ಟ್ ಡಿಸ್ಕ್ರಿಪ್ಷನ್ಗೆ ಹೋಗ್ತೀರಾ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು OTP ನೀವೇನಾದರೂ ಹಾಕಿದ್ರೆ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಪ್ರೊಫೈಲಲ್ಲಿ ನಿಮ್ಮ ಅಬೌಟ್ ಮೀ, ಲೈಕ್ ವರ್ಕ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಜುಕೇಷನ್ ನಾನೇನು ಫಿಲ್ ಮಾಡಿಲ್ಲ, ನೀವು ಫಿಲ್ ಮಾಡ್ಕೊಳ್ಳಿ ಈ ಪ್ರೊಫೈಲ್ನ. ಸೊ ನಾನು ಮೊಬೈಲಲ್ಲಿ ತೋರಿಸಿದ್ರೆ ನಿಮಗೆ ಪ್ರೊಫೈಲ್ನ, ಲೈಕ್ ಮೊಬೈಲಲ್ಲಿ ನಾನು ಆ್ಯಪ್ ಓಪನ್ ಮಾಡಿದ್ದೀನಿ, ನೆಕ್ಸ್ಟ್ ಲೆವೆಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಅಲ್ಲಿ ಹೋದ್ರೆ ನೋಡಿ, ಇಲ್ಲೂ ಸಹ ನೀವು ಪ್ರೊಫೈಲ್ನ ಎಡಿಟ್ ಮಾಡ್ಕೋಬೋದು. ನಾನು ಪ್ರೊಫೈಲ್ನ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಸೊ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಜಾಬ್ ಸೆಕ್ಷನ್ಗೆ ಬಂದರೆ ಎಷ್ಟೊಂದು ಜಾಬ್ಸ್ ಇದೆ. ಇಲ್ಲಿ ನೀವು ಯಾವುದಾದ್ರೂ ಜಾಬ್ಸ್ನ ಚೂಸ್ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ನೋಡೋಣ. ಇಲ್ಲಿ ರಿಕ್ರೂಟರ್ ವಾಸ್ ಆಕ್ಟಿವ್ ಎಸ್ಟರ್ಡೇ. ಸೊ SSVA ಸರ್ವಿಸಸ್ ಇಂದ ಫುಲ್ ಸ್ಟ್ಯಾಕ್ ಡೆವಲಪರ್ ರೋಲ್ಗೆ 15 lakhs ಅಪ್ ಟು 15 lakhs ಪ್ಯಾಕೇಜ್ ಕೊಡ್ತಾ ಇದ್ದಾರೆ. 3 to 5 ಮಿನಿಮಮ್ ಎಕ್ಸ್ಪೀರಿಯನ್ಸ್. ಸೊ ಇದನ್ನ ನೀವು ಡೈರೆಕ್ಟಾಗಿ ಹೋಗಿ ನೆಕ್ಸ್ಟ್ ಲೆವೆಲಲ್ಲಿ ಅಪ್ಲೈ ಮಾಡ್ಬೋದು. ಇದು ಬಿಟ್ಟರೆ ಇನ್ನೊಂದು ಜಾಬ್ ನೋಡೋದಾದ್ರೆ ಪೈಥನ್ ಡೆವಲಪರ್ ಅಂತ ಅಟ್ಲಾಸ್ ಸಿಸ್ಟಮ್ ಅವರು ಲೈಕ್ ಅಪ್ ಟು 12 lakhs ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಇದನ್ನ ಸಹ ನೀವು ಇಲ್ಲಿ ಬಂದು ಕಂಪ್ಲೀಟ್ ಮಾಡ್ಬೇಕು. ನನ್ನ ಪ್ರೊಫೈಲ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು, ಆಯ್ತಾ. ಆ್ಯಂಡ್ ಅದು ಬಿಟ್ಟರೆ ಕಾಂಟೆಸ್ಟ್ ಸೆಕ್ಷನ್ಗೆ ಹೋದ್ರೆ, ಸೊ ಬ್ಯಾಕ್ ಎಂಡ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಫೆಬ್ರವರಿ 15ಗೆ ಕಾಂಟೆಸ್ಟ್ ಇಟ್ಟಿದ್ದಾರೆ 7 PM. ಸೊ ಇಲ್ಲಿ ಹೋಗಿ ಏನಿಲ್ಲ, ಕ್ಲಿಕ್ ಮಾಡ್ತಾರೆ ರಿಜಿಸ್ಟರ್ ನಾವು ಅಂತ. ಸೊ ರಿಜಿಸ್ಟರ್ ಆದರೆ ನಿಮ್ಗೆ ಒಂದು ಟಿಕೆಟ್ ಸಿಗುತ್ತೆ. ಇಲ್ಲಿ ಏನು ನಿಮಗೆ ಯೂಸ್ ಅಂದರೆ ಇದ್ರ ರಿಜಿಸ್ಟರ್ ಆಗೋದ್ರಿಂದ ಎಕ್ಸೈಟಿಂಗ್ ಪ್ರೈಸಸ್ ಇದೆ. ಫಸ್ಟ್ ಪ್ರೈಸ್ ಆಪಲ್ ಮ್ಯಾಕ್ಬುಕ್ ಏರ್, ಸೆಕೆಂಡ್ ಆಪಲ್ ಐಪ್ಯಾಡ್ ಮಿನಿ, ಆ್ಯಂಡ್ ಥರ್ಡ್
ಅಮೆಝಾನ್ ಕಿಂಡಲ್ ಮತ್ತೆ 4 to 10th ಅವ್ರಿಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಏನಾದ್ರು FAQs ಇದ್ರೆ ಇಲ್ಲಿ ನೋಡ್ಕೋಬಹುದು. ಅಂಡ್ ಮೇನ್ ಆಗಿ ಇವರೆಲ್ಲರೂ ರೆಕಮೆಂಡ್ ಮಾಡ್ತಾರೆ ಜಾಬ್ಸ್ಗೆ, ಯಾಕಂದ್ರೆ ನೀವು ಲೀಡರ್ ಬೋರ್ಡ್ ಅಲ್ಲಿ ಬಂದಿರ್ತೀರಾ. ಸೊ ಲೀಡರ್ ಬೋರ್ಡ್ ಇಲ್ಲೇ ಅಪ್ಡೇಟ್ ಆಗುತ್ತೆ. ಸೊ ಕಾಂಟೆಸ್ಟ್ ನಾನು ಜಾಯ್ನ್ ಆಗಿದ್ದೀನಿ, ನೋಡ್ತಿರ್ಬೋದು. ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದ್ರೆ, ಗಿಟಪ್ ಕೋಡ್ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ಇದೇ ಕೋಡ್ನ ನಾನು ಇಲ್ಲಿ ಹಾಕ್ತಿರ್ತೀನಿ. ಸೊ ನಿಮಗೂ ಸಹ ಕೋಡ್ ಬಂದಿರುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ ನೋಡಿ, ಸ್ಪ್ಯಾಮ್ ಅಲ್ಲೂ ಸಹ ನೋಡಿ ಏನಾದರೂ ಬಂದಿಲ್ಲ ಅಂದ್ರೆ. ಓಕೆ 29 OTP ಹಾಕಿದ್ದೀನಿ ನೋಡಿ, ಕ್ರಿಯೇಟ್ ಆಯಿತು. ವೆಲ್ಕಮ್ ಟು ಗಿಟಪ್, ವಿ ಆರ್ ಗ್ಲಾಡ್ ಯು ಆರ್ ಹಿಯರ್ ಅಂತ ವೆಲ್ಕಮ್ ಮಾಡ್ತಿದ್ದಾರೆ. ಓಕೆ, ಹೌ ಮೆನಿ ಟೀಮ್ ಮೆಂಬರ್ಸ್ ವಿಲ್ ಬಿ ವರ್ಕಿಂಗ್ ವಿತ್ ಯು? ಲೈಕ್ ಅರೌಂಡ್ ನನಗೆ 10 to 20 ವರ್ಕ್ ಮಾಡ್ಬೋದು, ಬಟ್ ನೀವು ಜಸ್ಟ್ ಮೀ ಅಂತ ಕೊಟ್ಕೊಳ್ಳಿ. ಆ್ಯಂಡ್ ಆರ್ ಯು ಸ್ಟೂಡೆಂಟ್ ಆರ್ ಟೀಚರ್? ಯುವರ್ ಸ್ಟೂಡೆಂಟ್ ಆರ್ ಟೀಚರ್ ಇದ್ರೆ ಟೀಚರ್ ತಗೊಳ್ಳಿ, ಇಲ್ಲ ನೀವು ಆಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ NA ಅಂತ ಹಾಕ್ಬೋದು. ಓಕೆ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ವಾಟ್ ಸ್ಪೆಸಿಫಿಕ್ ಫೀಚರ್ಸ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಯೂಸಿಂಗ್? ಲೈಕ್ ಇದನ್ನೆಲ್ಲ ನಿಮ್ಮ ನಿಮ್ಗೋಸ್ಕರ ಒಂದು ಪರ್ಸನಲೈಸ್ಡ್ ಇದನ್ನ ಮಾಡೋಕ್ಕೋಸ್ಕರ ಅವರು ಕೊಡ್ತಾ ಇರ್ತಾರೆ, ಆಯ್ತಾ? ನೀವೇನು ಪ್ಲಾನ್ ತಗೊಳ್ಳಲ್ಲ, ಸೊ ಇದೇನಷ್ಟು ನಿಮಗೆ ಮ್ಯಾಟ್ರ್ ಆಗಲ್ಲ. ಬಟ್ ನಿಮ್ಗೇನಾದರೂ ಇಲ್ಲಿ ಇದಕ್ಕೆ ಏನಾದರೂ ನಿಮ್ಗಿದ್ರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಏನು ಸೆಲೆಕ್ಟ್ ಮಾಡೋಕೆ ಹೋಗಲ್ಲ, ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಫ್ರೀ ಪ್ಲಾನ್ಗೆ ಹೋಗೋದು. ನಿಮ್ಗೆ ಏನಾದರೂ ದುಡ್ಡಿದ್ದು ಟೀಮ್ ಪ್ಲಾನ್ ಅಂದರೆ ಏನಾದ್ರು ಕೆಲಸಕ್ಕಿದ್ರೆ ನೀವು ಟೀಮ್ ಪ್ಲಾನ್ ತಗೋಬೋದು, ಇಲ್ಲಿ ಟೀಮ್ ಪ್ಲಾನ್ ತಗೋಬೋದು. ಬಟ್ ನಮಗೆ ಫ್ರೀ ಪ್ಲಾನ್ ಸಾಕು. ಕಂಟಿನ್ಯೂ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆಗಿದೆ. ಓಕೆ, ಆಸ್ ಸಿಂಪಲ್, ಸಖತ್ ಸಿಂಪಲ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಎಲ್ಲೇ ಹೋಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಜಾಸ್ತಿ ಸ್ಟೆಪ್ಸ್ ಕೊಟ್ಟರೆ ಕ್ರಿಯೇಟ್ ಮಾಡಲ್ಲ ಅಂದ್ಬಿಟ್ಟು ಅವ್ರು ಕಡಿಮೆ ಸ್ಟೆಪ್ಸ್ ಮಾಡಿರ್ತಾರೆ. ಸೊ ಅಕೌಂಟ್ ಏನೋ ಕ್ರಿಯೇಟ್ ಮಾಡ್ಕೊಂಡ್ರಿ, ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ ಪ್ರೊಫೈಲ್ಗೆ ಹೋದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ. ಸೊ ದಿಸ್ ಈಸ್ ಮೈ ಪ್ರೊಫೈಲ್. ಓಕೆ, ಇದು ಗಿಟಪ್ ಪ್ರೊಫೈಲ್. ಇದು ಹೆಂಗಿದೆ, ಇದು ಹೇಗಿದೆ, ನೀವು ಹಂಗೆ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಾಗಿರುತ್ತೆ, ನಾವು ಫೋಟೋ ಹಾಕಬೇಕು. ನೀವು ಫೋಟೋ ಹಾಕಿ, ಎಷ್ಟೊಂದು ಜನ ಫೋಟೋನೇ ಹಾಕಲ್ಲ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಹೋಗಿ ಎಡಿಟ್ ಕೊಟ್ಟರೆ ಅಪ್ಲೋಡ್ ಎ ಫೋಟೋ ಅಂತ ಬರುತ್ತೆ. ಸೊ ಇಲ್ಲಿಂದ ಅಪ್ಲೋಡ್ ಮಾಡ್ಬೋದು ನೀವು. ಓಕೆ, ಸೊ ಇಲ್ಲಿಂದ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದಲೇ ನೀವು ನೇಮು, ನಿಮ್ಮ ಬಯೋ ಇದೆಲ್ಲ ಹಾಕ್ಬೇಕಾಗುತ್ತೆ. ಈಗ ನೇಮ್ ತಗೋತೀನಿ, ನಾನು ಚಂದನ್ ಎಸ್ಗೌಡ ಅಂತ ತೆಗಿತೀನಿ. ಸೊ ಓಕೆ, ಬಯೋ ಏನೋ ಕೇಳ್ತಿದೆ, ಸಾಫ್ಟ್ವೇರ್ ಇಂಜಿನಿಯರ್. ಸೊ ನಿಮ್ಮ ಬಯೋ ಹಾಕೊಳ್ಳಿ, ಸ್ಟೂಡೆಂಟ್ ಎಟ್ ಇದು ಐ ಹ್ಯಾವ್ ಡನ್ ಲೈಕ್ ಹ್ಯಾಕಥಾನ್ಸ್, 1 ಹ್ಯಾಕಥಾನ್ಸ್ ಆರ್ ಎನಿಥಿಂಗ್. ಓಕೆ, ಏನಾದರೂ ಒಂದು URL ಎಕ್ಸ್ಟ್ರಾ ಲಿಂಕ್ಡ್ಇನ್ ಏನಾದ್ರು ಹಾಕೋಬೋದು ಇಲ್ಲಿ ಸೋಷಿಯಲ್ಸ್ರಲ್ಲಿ. ಇಲ್ಲಿ ಏನಾದ್ರು ನಿಮ್ಮದೇ ಒಂದು ವೆಬ್ಸೈಟ್ ಇದ್ದರೆ ಇಲ್ಲಿಗೆ ಹಾಕೋಬೋದು. ಓಕೆ, ಸೊ ಕಂಪನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಕಿಫೈ ಅಂತ ಕೊಡೋಣ, ಅಥವಾ ಇಂಜಿನಿಯರಿಂಗ್ ಕನ್ನಡ ಅಂತ ಕೊಡೋಣ. ಓಕೆ, ಸೊ ನೀವು ಕಂಪನಿಗೆ ಹಾಕಬೇಕು ಅಂತ ಏನಿಲ್ಲ, ಲೈಕ್ ಇವೆಲ್ಲ ಆಪ್ಷನಲ್, ಆಯ್ತಾ? ಜಸ್ಟ್ ನಿಮ್ಮ ಪ್ರೊಫೈಲ್ನ ಜಾಸ್ತಿ ಆಪ್ಟಿಮೈಸ್ ಮಾಡೋಕ್ಕೋಸ್ಕರ. ಲೈಕ್ ಸರ್ಚಲ್ಲಿ ಏನಾದ್ರು ಬಂದರೆ ಇದೆಲ್ಲ ಯಾರು ಜಾಸ್ತಿ ಫಿಲ್ ಮಾಡಿರ್ತಾರೆ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಹೋಗುತ್ತೆ. ಅದು ಯಾವುದೇ ಅಲ್ಗೋರಿದಮ್ ಆದರೂ ಹಂಗೇನೆ. ಓಕೆ, ಸೊ ಅದಕ್ಕೋಸ್ಕರ ಆದಷ್ಟು ಇನ್ಫಾರ್ಮೇಷನ್ ಫಿಲ್ ಮಾಡಿ. ಇಲ್ಲಿ ಫಿಲ್ ಮಾಡಾದ್ಮೇಲೆ ಏನು ಮಾಡ್ತೀರಾ, ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಕೊಡ್ತೀರಾ. ಅಪ್ಡೇಟ್ ಪ್ರೊಫೈಲ್ ಆದಮೇಲೆ ಮತ್ತೆ ಯುವರ್ ಪ್ರೊಫೈಲ್ಗೆ ಹೋದರೆ ನೋಡಿ, ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನಾನೇನು ಜಾಸ್ತಿ ಆ್ಯಡ್ ಮಾಡೋಕ್ಕೋಗಿಲ್ಲ, ಸುಮ್ಮನೆ ವೀಡಿಯೋ ಲೆಂಬಿ ಆಗುತ್ತೆ ಅಂತ. ನೀವು ಫೋಟೋ ಹಾಕಿ ಇದೆಲ್ಲ ಹಾಕಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂದು ಐಕನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಕರೆಂಟ್ ಸ್ಟೇಟಸ್ನ ಹಾಕ್ಬೋದು. ಸೊ ಅದಕ್ಕೆ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಹಾಕೋಣ. ಓಕೆ, ಸೊ ಸೆಟ್ ಸ್ಟೇಟಸ್ ಅಂತ ಕೊಟ್ಟರೆ ಸೊ ಸ್ಟೇಟಸ್ ಸಹ ಸೆಟ್ ಆಯಿತು. ಸೊ ಲೆಫ್ಟ್ ಸೈಡ್ ಪಾರ್ಟ್ನೆಲ್ಲ ಮಾಡಿದ್ವಿ. ನಾನು ಇಮೇಜ್ ಹಾಕಿಲ್ಲ, ನೀವು ಇಮೇಜ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇಮೇಜ್ ಹಾಕ್ತೀರಾ. ಸೊ ಲೆಫ್ಟ್ ಸೈಡ್ ಪಾರ್ಟ್ ಎಲ್ಲ ಆಯ್ತಾಯ್ತಾ. ನೆಕ್ಸ್ಟ್ ಏನು ಕೆಲಸ ಬರುತ್ತೆ ನಮ್ಗೆ ಹೇಳಿ. ನೆಕ್ಸ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ರೀಡ್ ಮೀ ಫೈಲ್ ಒಂದಿದೆ ಚಂದನ್ ಎಸ್ಗೌಡಗೆ. ಒಂದು ಪ್ರೊಫೈಲ್ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅದು. ಓಕೆ, ನಾನು ಎಷ್ಟು ಸ್ಟ್ರೀಕ್ ಇದೆ, ಎಷ್ಟು ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದೀನಿ, ಅದ್ರಲ್ಲಿ ಪುಲ್ ರಿಕ್ವೆಸ್ಟ್ ಎಷ್ಟು, ಅದ್ರಲ್ಲಿ ಇಶ್ಯೂ ಎಷ್ಟು, ನಾನು ಏನು ವರ್ಕ್ ಮಾಡ್ತಿದ್ದೀನಿ, ನನ್ನ ಬಗ್ಗೆ ನೀನೇನಾದ್ರು ಎಕ್ಸ್ಟ್ರಾ ಹಾಕೋಬೇಕಾದ್ರೆ ಹಾಕೋಬೋದು, ಪ್ರೊಫೈಲ್ ವ್ಯೂಸ್ ಎಷ್ಟು, ಈ ರೀತಿ ಎಲ್ಲ ಡೀಟೇಲ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ನನಗೆ ಏನೇನು ಲ್ಯಾಂಗ್ವೇಜ್ ಗೊತ್ತು, ಟೂಲ್ಸ್ ಗೊತ್ತು. ಇದು ಅಪ್ಡೇಟ್ ಆಗಿಲ್ಲ, ಬಟ್ ಯಾವ ಟೈಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಆ ಟೈಮ್ಗೆ ಎಲ್ಲ ಕೊಟ್ಟಿದ್ದೀನಿ. ಸೊ ಅದೇ ರೀತಿ ನೀವು ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟ್ನ ಹಿಂಗೆ ಇಟ್ಕೊಳ್ಳೋಕ್ಕಾಗಲ್ಲ, ಸಖತ್ ಬೇಸಿಕ್ ಆಗೋಯ್ತು ನೋಡಿ, ಇಲ್ಲೇನು ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಏನು ಸಿಂಪಲ್, ಇಲ್ಲಿ ರೆಪಾಸಿಟ್ರೀಸ್ ಅನ್ನೋ ಒಂದು ಇದಿದೆ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಅಂತ ಇದೆ ನೋಡಿ. ಸೊ ನ್ಯೂ ರೆಪಾಸಿಟ್ರಿ, ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಸದ್ಯಕ್ಕೆ. ಓಕೆ, ಇಲ್ಲಿ ರೆಪಾಸಿಟ್ರಿ ನೇಮ್ ಏನು ಕೊಡಬೇಕು ಅಂದರೆ, ನಿಮ್ಮ ಇಲ್ಲಿ ಯೂಸರ್ ನೇಮ್ ಇದೆ ನೋಡಿ, ಚಂದನ್ ಹೈಕಿಫೈ. ನೀವು ಏನು ಯೂಸರ್ ನೇಮ್ ಮೊದಲು ಕೊಟ್ಟಿದ್ರಿ ಅದನ್ನೇ ಚಂದನ್ ಹೈಕಿಫೈ ಅಂತ ಕೊಟ್ಟರೆ ಅದೇ ತಗೊಬಿಡುತ್ತೆ. ಚಂದನ್ ಹೈಕಿಫೈ ಇಸ್ ಎ ಸ್ಪೆಷಲ್ ರೆಪಾಸಿಟ್ರಿ ದಟ್ ಯು ಕ್ಯಾನ್ ಯೂಸ್ ಟು ಆ್ಯಡ್ ಅ ರೀಡ್ ಮೀ ಟು ಯೋರ್ ಗಿಟಪ್ ಪ್ರೊಫೈಲ್. ಸೊ ಗಿಟಪ್ ಪ್ರೊಫೈಲ್ ಓಪನ್ ಮಾಡಿದಾಗ ಪಕ್ಕದಲ್ಲಿ ರೀಡ್ ಮೀ ಫೈಲ್ ಏನು ಬರುತ್ತೆ, ಅಲ್ಲಿ ಏನಾರು ಆ್ಯಡ್ ಮಾಡಬೇಕಂದ್ರೆ ಇದು ಸ್ಪೆಷಲ್ ರೆಪಾಸಿಟ್ರಿ. ನೀವೇನೇ ಬೇರೆ ಕೊಟ್ಟರು ಅದು ಬರಲ್ಲ. ಓಕೆ, ಅದು ಸೇಮ್ ಯೂಸರ್ ನೇಮ್ ಇದ್ರೆ ಮಾತ್ರ ಅದು ಸ್ಪೆಷಲ್ ರೆಪಾಸಿಟ್ರಿ ಅಂತ ಕನ್ಸಿಡರ್ ಮಾಡುತ್ತೆ. ಡಿಸ್ಕ್ರಿಪ್ಷನ್ ಇಸ್ ಆಪ್ಷನಲ್. ಇದು ಪಬ್ಲಿಕ್ ಇರಬೇಕು, ಕಂಪಲ್ಸರಿ ಇದು ಪಬ್ಲಿಕ್ ಇರಬೇಕು. ಆ್ಯಂಡ್ ಇನಿಷಿಯಲೈಸ್ ಇಟ್ ವಿತ್ ರೀಡ್ ಮಿ ಫೈಲ್. ರೀಡ್ ಮಿಗೆ ಇಲ್ಲಿ ಟಿಕ್ ಮಾಡಿ. ರೀಡ್ ಮಿ ಫೈಲ್ ಬೇಕೇ ಬೇಕು. ರೀಡ್ ಮಿ ಫೈಲ್ ಏನು ಕಂಟೆಂಟ್ ಇರುತ್ತೋ ಅದನ್ನೇ ಅದು ಅಲ್ಲಿ ಪ್ರೊಫೈಲಲ್ಲಿ ಡಿಸ್ಪ್ಲೇ ಮಾಡೋದು. ಓಕೆ, ಸೊ ಕ್ರಿಯೇಟ್ ರೆಪಾಸಿಟ್ರಿ ಅಂತ ಕೊಡ್ತೀನಿ ಇದೆಲ್ಲ ಆದಮೇಲೆ. ಸೊ ಈಗ ರೆಪಾಸಿಟ್ರಿ ಕ್ರಿಯೇಟ್ ಆಗಿ ಅವರೇ ಹಾಯ್ ದೇರ್ ಅಂತ ಹಾಕಿದ್ದಾರೆ, ಆಯಿತಾ?
ಸೊ ಲೈಕ್ ಅದೆಲ್ಲಿ ಬರುತ್ತೆ ಅಂದರೆ ನಿಮ್ಮ ಪ್ರೊಫೈಲ್ಗೆ ಹೋದ್ರೆ ನೋಡಿ ಇಲ್ಲಿ ಚಂದನ್ ರೀಡ್ಮಿ ಡಾಟ್ ಎಮ್ ಡಿಲಿ ಹಾಯ್ ದೇರ್ ಅಂತ ಬಂದಿದೆ. ಬಟ್ ನಂದು ಹೆಂಗಿದೆ ಇದು ಇದು ಹೆಂಗಿದೆ, ಇದು ಸಖತ್ ಬೇಸಿಕ್, ಬರೀ ಹಾಯ್ ದೇರ್ ಅಂತ ಇದೆ. ಇದೆಲ್ಲಾನು ಹಾಕ್ಬೇಕಾಗುತ್ತೆ. ಇದನ್ನ ಹಾಕಕ್ಕೆ ನಿಮಗೆ ಸಖತ್ HTML ಎಲ್ಲ ಕಲಿಬೇಕಂತ ಏನಿಲ್ಲ. ಒಂದು ಜನರೇಟರ್ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅದ್ರ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಸೆಟಪ್ ಬರ್ತೀರಾ. ಸೊ ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ನೀವು ನಿಮ್ಮ ಯೂಸರ್ ನೇಮ್ ಇದೆ, ಯೂಸರ್ ನೇಮ್ನ ಇಲ್ಲಿಗೆ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ ಚಂದನ್ ಹೈಕಿಫೈ ಕಾಪಿ ಪೇಸ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಓಕೆ, ಅಬೌಟ್ ಮೀಲಿ ಏನೇನೋ ಕೇಳ್ತಿದ್ದಾರೆ. ಓಕೆ, ಅಬೌಟ್ ಮೀಲಿ ನೀವೇನೇನಾದ್ರು ಹಾಕೋಬೇಕು ಅಂದರೆ ಲೈಕ್ ಅವರೇ ಕೊಟ್ಟಿದ್ದಾರೆ ಸ್ವಲ್ಪ ಸಜೆಷನ್ಸು. ನಿಮ್ಮ ಸಜೆಷನ್ಸ್ ಏನಾದರೂ ಬೇಡ ಅಂದರೆ ನೀವೇನಾದರೂ ಹಾಕೋಬೋದು. ಐ ಆಮ್ ಅ ಯೂಟ್ಯೂಬರ್ ಅಂತ ಹಾಕ್ತೀನಿ ನಾನು. ಓಕೆ, ಐ ಆಮ್ ಎ ಯೂಟ್ಯೂಬರ್ ಅಂತ ಹಾಕಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟು ನಿಮಗೆ ಏನೇನು ಸ್ಟ್ಯಾಟ್ಸ್ನ ನೀವು ಹಾಕಬೇಕು. ಈಗ ನನ್ನ ಪ್ರೊಫೈಲಲ್ಲಿ ನೋಡಿದ್ರೆ ನಾನು ಬರೀ ಇಲ್ಲಿ ಸ್ಟ್ರೀಕ್ದೊಂದು ಹಾಕೊಂಡಿದ್ದೀನಿ ಮತ್ತು ಸ್ಟ್ಯಾಟ್ಸ್ದೊಂದು ಹಾಕೊಂಡಿದ್ದೀನಿ. ಓಕೆ, ಸೊ ಇದಕ್ಕೆ ಹೋದರೆ ನಿಮಗೆ ಸ್ಟ್ಯಾಟ್ಸ್ ಬೇಕು. ಲೈಕ್ ನೋಡಿ ಇದು ನೆಕ್ಸ್ಟ್ ಇದು ಸ್ಟ್ರೀಕು, ಇದು ಮೋಸ್ಟ್ ಯೂಸ್ಡ್ ಲ್ಯಾಂಗ್ವೇಜಸ್. ನಾನು ಮೋಸ್ಟ್ ಯೂಸ್ಡ್ ಲ್ಯಾಂಗ್ವೇಜಸ್ ಎಲ್ಲ ನಾನು ತಗೊಳಕ್ಕೆ ಹೋಗಿಲ್ಲ. ಸೊ ಓಕೆ, ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡೋದಕ್ಕೆ ಏನು ಬಾರ್ಡರ್ ಬೇಕಾ, ಈಗ ಬಾರ್ಡರ್ ತೆಗೆದ್ರೆ ಬಾರ್ಡರ್ ಹೋಗ್ತು, ಬಾರ್ಡರ್ ಕ್ಲಿಕ್ ಮಾಡಿದ್ರೆ ಬಾರ್ಡರ್ ಬರುತ್ತೆ. ಲೈಫ್ ಟೈಮ್ ಕಮಿಟ್ಸ್ ಇದರಲ್ಲಿ ಆ್ಯಡ್ ಆಗಬೇಕಾ, ಪ್ರೈವೇಟ್ ಕಮಿಟ್ಸ್ ಸಹ ಬರಬೇಕಾದ್ರೆ ನೀವೇನೋ ಪ್ರೈವೇಟ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾಡಿರ್ತೀರಾ ಅದನ್ನು ಸಹ ನಾವು ಇಲ್ಲಿ ಸ್ಟ್ರೀಕ್ ತೆಗಿಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾ. ಆ್ಯಂಡ್ ಇದು ಯಾವ ಥೀಮ್ ಬೇಕು ನೋಡಿ, ಎಷ್ಟು ಥೀಮ್ಸ್ ಇದೆ. ಓಕೆ, ಇದರಲ್ಲಿ ಯಾವುದಾದ್ರೂ ನೀವು ಥೀಮ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಈ ಥೀಮ್ನ ನಾನು ತಗೋತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೊಂದು ಥೀಮ್ಸ್ ಇದೆ. ಓಕೆ, ಈ ಥೀಮ್ಸ್ ತಗೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಸೋಷಿಯಲ್ ಲಿಂಕ್ಸ್, ಇವಾಗ ಫೇಸ್ಬುಕ್ ಯೂಸರ್ ನೇಮ್, ಲಿಂಕ್ಡ್ಇನ್ ಯೂಸರ್ ನೇಮ್ ಕೇಳ್ತಾ ಇದೆ. ಈ ರೀತಿ ಎಲ್ಲ ಯೂಸರ್ ನೇಮ್ಸ್ನ ನೀವು ನಿಮ್ ಯಾವುದಾದ್ರೂ ಇದ್ರೆ ಹಾಕೋಬೋದು. ನಂಗೆ ಇಂಜಿನಿಯರಿಂಗ್ ಇನ್ ಕನ್ನಡ ಇರೋದ್ರಿಂದ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಯೂಟ್ಯೂಬ್ಗೆ ಹಾಕೊಂಡೆ. ಅದೇ ರೀತಿ ಇನ್ಸ್ಟಾಗ್ರಾಮ್ IAMCSG. ಓಕೆ, ಆ್ಯಂಡ್ ಇನ್ಯಾವುದಕ್ಕೆ ಹಾಕ್ಬೋದು, ಲಿಂಕ್ಡ್ಇನ್ ಎಲ್ಲ. ಇದೇನು ಸಖತ್, ಇದು ಬ್ಯಾಕಪ್ ಅಕೌಂಟ್ ಅಷ್ಟೇ. ನೀವು ಮಾಡಬೇಕಾದ್ರೆ ನಿಮ್ಗೆ ಏನೇನು ಪ್ರೊಫೈಲ್ ಇದೆ ಎಲ್ಲಾನು ಹಾಕೊಳ್ಳಿ. ನೀವು ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಷ್ಟು ನಿಮಗೆ ಗೂಗಲಲ್ಲಿ ರೀಚ್ ಸಿಗುತ್ತೆ. ಗೂಗಲಲ್ಲಿ ಯಾವ ರೀತಿ ರೀಚ್ ಅಂದರೆ ನೋಡಿ, google.comಗೆ ಹೋಗ್ಬಿಟ್ಟು ಚಂದನ್ ಎಸ್ ಗೌಡ ಅಂತ ಅಂದರೆ ನೋಡಿ ನಮ್ಮದೇ ಫಸ್ಟ್ ಬರುತ್ತೆ. ಓಕೆ, ಚಂದನ್ ಗೌಡ ಚಂದನ್ ಎಸ್ ಗೌಡ. ಸೊ ಪ್ಯಾಷನೇಟ್ ಡೆವಲಪರ್ ಫ್ರಮ್ ಇಂಡಿಯಾ, ಇದೆಲ್ಲ ಎಲ್ಲಿಂದ ಬರ್ತಿರೋದು, ಇಲ್ಲಿಂದ ಪ್ಯಾಷನೇಟ್ ಡೆವಲಪರ್ ಫ್ರಮ್ ಇಂಡಿಯಾ. ಸೊ ಆದಷ್ಟು ಇನ್ಫಾರ್ಮೇಷನ್ ಕೊಡಿ, ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಷ್ಟು ಸರ್ಚ್ ರ್ಯಾಂಕಿಂಗಲ್ಲಿ ಇಂಪ್ರೂವ್ ಆಗ್ತೀರಾ. ಓಕೆ, ಅಲ್ಲೇನಾದ್ರು ಸಾಫ್ಟ್ವೇರ್ ಇಂಜಿನಿಯರ್ ಸರ್ಚ್ ಮಾಡಿದ್ರೆ ನಿಮ್ಗೆ ಬಂದರೆ ಅವ್ರೇನಾರು ಹೈರ್ ಮಾಡ್ತಿದ್ರೆ ನಿಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಲೈಕ್ ರೇರ್ ಇರ್ಬೋದು ಬಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹಂಗೆ ಹೇಳ್ತಿರೋದು. ಸೊ ಇದೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಟೆಕ್ ದಟ್ ಯು ಯೂಸ್, ನಿಮ್ಗೆ ಏನೇನು ಟೆಕ್ನಾಲಜೀಸ್ ಗೊತ್ತು ಅಂತ ಕ್ಲಿಕ್ ಮಾಡಿ. ನಾನು ಸದ್ಯಕ್ಕೆ ಸಿ ಯೂಸ್ ಮಾಡ್ತಿದ್ದೀನಿ, C++ ಯೂಸ್ ಮಾಡ್ತೀನಿ, ಡಾಟ್ ಗೊತ್ತು. ಲೈಕ್ ಇದೆಲ್ಲ ಬೇಡ, ಜಸ್ಟ್ ಒಂದು ಯಾವ್ದಾದ್ರು ಒಂದು ಪೈಥನ್ ಒಂದು ಹಾಕ್ಬಿಡೋಣ. ಇದು ಗೊತ್ತು ನನಗೆ, ಹಾಸ್ಟಿಂಗಲ್ಲಿ AWS ಗೊತ್ತು ಅಂತ ಅಂದ್ಕೊಳ್ಳಿ, ಅಜ್ಯೂರ್ ಗೊತ್ತು ಅಂತ ಅಂದ್ಕೊಳ್ಳಿ. ಈಗ ಯಾವ್ದಾವ್ದು ಸುಮ್ಮನೆ ರ್ಯಾಂಡಮ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಇದೆಲ್ಲ ಗೊತ್ತಿದೆ ನನಗೆ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಅಪ್ಯಾಚಿ ಏನೋ ಒಂದು ಸೆಲೆಕ್ಟ್, ನೀವು ನಿಮ್ಗೆ ಏನೇನು ಗೊತ್ತು ಇದೆಲ್ಲಾನು ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಹೆಂಗೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ನಾನು ಏನೋ ಸೆಲೆಕ್ಟ್ ಮಾಡ್ತಿದ್ದೀನಿ, ಟೈಮ್ ಜಾಸ್ತಿ ಹಿಡಿಬಾರ್ದು ಅಂತೇಳಿ. ಓಕೆ, ಅದರ್ಸಲ್ಲಿ ಇದೆಲ್ಲ ಗೊತ್ತು. ಥೀಮ್ ಯಾವ ಥರ ಬೇಕು, ಅದು ಫ್ಲ್ಯಾಟ್ ಅಂದರೆ ಈ ರೀತಿ ಬರುತ್ತೆ, ಫ್ಲ್ಯಾಟ್ ಸ್ಕ್ವೇರ್ ಅಂದರೆ ಈ ರೀತಿ ಬರುತ್ತೆ, ಪ್ಲಾಸ್ಟಿಕ್ ಅಂದರೆ ಈ ರೀತಿ ಬರುತ್ತೆ. ಓಕೆ, ನಾವು ಈಗ ಫ್ಲ್ಯಾಟಿಗೆ ಹೋಗೋಣ. ನಾನು ಇದರಲ್ಲಿ ಯಾವುದೋ ಒಂದು ಯೂಸ್ ಮಾಡಿದ್ದೀನಿ, ಫ್ಲ್ಯಾಟ್ ಸ್ಕ್ವೇರ್ಡ್ ಅನಿಸುತ್ತೆ ಇದು ಯಾವುದೋ. ಸದ್ಯಕ್ಕೆ ಫ್ಲ್ಯಾಟ್ಗೆ ಹೋಗೋಣ. ಓಕೆ, ನೆಕ್ಸ್ಟು ನೀವು ಡೊನೇಷನ್ ಏನು ಸದ್ಯಕ್ಕೆ ಬೇಡ. ನೀವೇನಾದರೂ ಹೊಸ ಗಿಟ್ಟಬ್ ಅಕೌಂಟ್ ಇದ್ದರೆ ಇದೇನು ಯೂಸ್ ಆಗಲ್ಲ, ಮುಂದೆ ಮಾಡ್ಕೊಳ್ಳೋಣ ಇದನ್ನು. ಸದ್ಯಕ್ಕೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ನಿಮ್ಗೇನಾದ್ರು ಬೇಕಂದರೆ ಅದನ್ನ ಸೆಟಪ್ ಮಾಡ್ಕೊಂಡು ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಆಗಲೇ ಡೊನೇಷನ್ ಕೇಳ್ತಿದ್ದೀರಾ ಅಂದರೆ ಅಷ್ಟು ತಿಳ್ಕೊಂಡಿರ್ತೀರಾ ಅಂತ. ನೆಕ್ಸ್ಟ್ ಅಡಿಷ್ನಲ್ ಸ್ಟಫ್, ನಿಮಗೆ ಇದೆಲ್ಲ ಟ್ರೋಫೀಸ್ ಎಲ್ಲ ಇರುತ್ತೆ. ಆ್ಯಡ್ ಗಿಟಬ್ ಟ್ರೋಫೀಸ್ ಬೇಕಾದರೆ ಇದನ್ನು ಕ್ಲಿಕ್ ಮಾಡಿ, ಈ ಟ್ರೋಫೀಸ್ ಬರುತ್ತೆ. ನೀವು ರೆಪಾಸಿಟರೀಸ್ ಎಷ್ಟು ಮಾಡಿದ್ದೀರಾ ಅನ್ನೋದ್ರ ಮೇಲೆ. ನಾನೇನು ಅದನ್ನೆಲ್ಲ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ಸಖತ್ ಕ್ಲಮ್ಸಿ ಆಗಿಬಿಡುತ್ತೆ ಅಂತ. ಬಟ್ ನಿಮ್ಗೆ ಏನಾದರೂ ಬೇಕಾದರೆ ಹಾಕೊಳ್ಳಿ. ಈ ಪ್ರೊಫೈಲ್ ವ್ಯೂಸ್ನ ಹಾಕೊಳ್ಳಿ, ಯೂಸ್ ಆಗುತ್ತೆ. ಓಕೆ, ಇದರಲ್ಲೂ ಸಹ ನೀವು ಕಲರ್ ಚೇಂಜ್ ಮಾಡ್ಬೋದು ಮತ್ತು ಐಕನ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಆ್ಯಡ್ ವಿಸಿಟರ್ ಕೌಂಟ್, ನಿಮಗೆ ಎಷ್ಟು ವಿಸಿಟರ್ಸ್ ಬಂದಿದ್ದಾರೆ ಅಂತ ನೋಡಿ. ಇಲ್ಲಿಂದ ನನ್ನ ಆ್ಯಕ್ಚುಯಲ್ ಪ್ರೊಫೈಲಲ್ಲಿ ಇಲ್ಲಿ ಪ್ರೊಫೈಲ್ ವ್ಯೂಸ್ ಕಾಣಿಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಸಹ ಹಾಕೊಳ್ಳಿ. ನೆಕ್ಸ್ಟ್ ನೀವೇನಾದರೂ ರ್ಯಾಂಡಮ್ ಡೆವ್ ಕೋಡ್ಸ್ ಏನಾದ್ರು ತೋರಿಸ್ಬೇಕು ಅಂದರೆ ಹಾಕೋಬೋದು. ಇದೇನು ಬೇಕಾಗಿಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಓಕೆ, ಆ್ಯಂಡ್ ಇದು ಬೇಕಾಗಿಲ್ಲ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿವ್ಯೂ ಸಿಕ್ತು. ಈ ರೀತಿ ನಿಮ್ಮ ಪ್ರೊಫೈಲ್ ಬರುತ್ತೆ ನೋಡಿ. ಎಷ್ಟು ಈಸಿಯಾಗಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿರೋ. ಅಬೌಟ್ ಮೀ, ನಿಮ್ಮ ಸೋಷಿಯಲ್ ಹ್ಯಾಂಡಲ್ಸ್, ಟೆಕ್ ಸ್ಟ್ಯಾಕ್ ಏನು, ಗಿಟಬ್ ಸ್ಟಾಟ್ಸ್ ಏನು ಎಲ್ಲ ಇದ್ರಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲೇನಿಲ್ಲ, ನೀವು ಡೈರೆಕ್ಟ್ ಇಲ್ಲಿ ಕಾಪಿ ಕೋಡ್ ಅಂತ ಕ್ಲಿಕ್ ಮಾಡಿದ್ರೆ ಕೋಡ್ ಕಾಪಿ ಆಗಿರುತ್ತೆ. ನೀವು ಜಸ್ಟ್ ನಿಮ್ಮ ಪ್ರೊಫೈಲ್ಗೆ ಹೋಗ್ತೀರಾ ಮತ್ತು ರೆಪಾಸಿಟ್ರೀಸಿಗೆ ಬರ್ತೀರಾ. ರೆಪಾಸಿಟ್ರೀಸಲ್ಲಿ ಚಂದನ್ ಅಂದರೆ ನಿಮ್ಮ ಯೂಸರ್ ನೇಮಿಂದ ಏನು ಮಾಡಿರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ readme.md ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ನಿಮಗೆ ಪೆನ್ ಥರ ಐಕನ್ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಕೋಡ್ ಹಾಕಬೇಕಾಗಿರೋದು. ನಾನು ಏನು ಮಾಡ್ತೀನಿ, ಇರೋ ಕೋಡ್ನ ತೆಗೆದಾಕ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ,
ನೋಡಿ ಏನೇನೋ ಲಿಂಕ್ಸ್ ಎಲ್ಲ ತಗೊಂಡು ಮಾಡಿದ್ದಾರೆ ಅವರು. ಸೊ ಪೇಸ್ಟ್ ಮಾಡ್ತೀನಿ. ಯು ಕ್ಯಾನ್ ಆ್ಯಕ್ಚುಲಿ ರಿಮೂವ್ ದಿಸ್ ಇಫ್ ಯು ಡೋಂಟ್ ವಾಂಟ್. ಇದೇನು ಕಂಪಲ್ಸರಿ ಇಲ್ಲ ಇಟ್ಕೊಳ್ಳೋದು, ಬಟ್ ಸೈಟ್ ಮಾಡ್ಬೇಕು ಸೋರ್ಸ್ನ ಅಂದರೆ ಇರಲಿ ಅದು. ಓಕೆ, ಕಮಿಟ್ ಚೇಂಜಸ್ ಅಂತ, ಅದು ಕಮೆಂಟ್ ಹೆಂಗೆ ಇದ್ರು ಅದೇನು ಪ್ರೊಫೈಲಲ್ಲಿ ಡಿಸ್ಪ್ಲೇ ಆಗಲ್ಲ. ಕಮಿಟ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಲ್ಲ, ಕಮಿಟ್ ಚೇಂಜಸ್ ಅಂತ ಕೊಟ್ಟರೆ ಈ ರೀತಿ ಒಂದು ನಿಮ್ಮದು ಕ್ರಿಯೇಟ್ ಆಗಿದೆ. ಇಲ್ಲಿ ಸ್ಟ್ರೀಕ್ ಎಲ್ಲ ಇನ್ನೂ ಅಪ್ಡೇಟ್ ಆಗ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಕಡಿಮೆ ಇದೆ ಅಂತ ಅನಿಸುತ್ತೆ. ಓಕೆ, ಈಗ ಇಲ್ಲಿ ಕ್ಲಿಕ್ ಮಾಡಿ ಪ್ರೊಫೈಲ್ಗೆ ಹೋದ್ರೆ, ಯಾವ ಪ್ರೊಫೈಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ರೀಡ್ಮಿ ಫೈಲ್ನ ಹಾಕಿ ಆಯಿತಾ. ಲೈಕ್ ಇಲ್ಲಿ ಬೇಸಿಕ್ಕಾಗಿ ಐ ಆಮ್ ಯೂಟ್ಯೂಬರ್ ಅಂತ ಹಾಕಿದ್ದೀನಿ, ಬಟ್ ಇಲ್ಲಿ ನೋಡಿ ಐ ಆಮ್ ಕರೆಂಟ್ಲಿ ಲರ್ನಿಂಗ್ ಗೋಲ್ಯಾಂಗ್ ಆ್ಯಂಡ್ ಸಿಸ್ಟಮ್ ಡಿಸೈನ್, ಐ ಆಮ್ ವರ್ಕಿಂಗ್ ಆನ್ ರೆಸೊನೇಟ್, ಚೆಕ್ಔಟ್ ಮೈ ರೆಸ್ಯೂಮೆ. ನಿಮ್ಮ ರೆಸ್ಯೂಮೆ ಲಿಂಕ್ಸ್ ಹಾಕೋಬೋದು, ಆಲ್ ಮೈ ಪ್ರಾಜೆಕ್ಟ್ಸ್ ಇಲ್ಲೇ ಇದೆ. ಆ್ಯಂಡ್ ಮೈ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನನಗೆ ಪ್ರೋಗ್ರಾಮಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೇಳಿ, ಯು ಕ್ಯಾನ್ ರೀಚ್ ಔಟ್ ಟು ಮೀ ಅಟ್ ದಿಸ್ ಇಮೇಲ್. ಓಕೆ, ಸೊ ಈ ರೀತಿ ಎಲ್ಲ ಡೀಟೇಲ್ಸ್ನ ನಾನು ನನ್ನ ಪ್ರೊಫೈಲಲ್ಲೇ ಹಾಕೊಂಡಿದ್ದೀನಿ. ಅದೇ ರೀತಿ ನೀವು ಸಹ ಇಲ್ಲಿ ಹಾಕೋಬೋದು. ನಾನು ಜಸ್ಟ್ ಇಲ್ಲಿ ಸದ್ಯಕ್ಕೆ ವೀಡಿಯೋ ಲೆಂದಿ ಮಾಡಬಾರ್ದು ಅಂತ ಅಷ್ಟೇ ಐ ಆಮ್ ಯೂಟ್ಯೂಬರ್ ಅಂತ ಹಾಕಿದೆ. ಸೊ ಅವಾಗಲೇ ಅರೌಂಡ್ 1 ಗಂಟೆ ರಾತ್ರಿ ಆಗ್ತಾ ಇದೆ. ಈಗ ಲೆಂದಿ ಮಾಡಿದ್ರೆ ವೀಡಿಯೋನ ನಿಮಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್ಮು. ಇಲ್ಲಿಗೆ ಮುಗಿಸೋಣ ವೀಡಿಯೋನ. ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ನಿಮ್ಮ ಡ್ರೀಮ್ ಜಾಬ್ನ ಹುಡ್ಕೋದನ್ನ ಮರಿಬೇಡಿ. ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಬಾಯ್ ಬಾಯ್.